ಶರಣರ ಒಂದು ವಚನ ಕಾಲಕ್ಕೂ ಸಾರ್ವತ್ರಿಕ ಅನ್ನುವುದನ್ನು ಸಾಬೀತುಪಡಿಸ್ತಾ ಇದೆ. ಅದು ಯಾವುದು ಅಂತ ಹೇಳಿದರೆ, ಬೇಕೆಂದಾಗ ದೊಡ್ಡವರ ಮಾಡಿ, ಬೇಡವೆಂದಾಗ ಕಂದಕಕ್ಕೆ ದೂಡಿ, ದೂರ ನಿಂತು ನಗುವರು ನೋಡಿ, ಎದುರಿಗೆ ಕಂಡಾಗ ಕುಶಲ ಸಂಭಾಷಣೆ, ಮರೆಯಾದ ತಕ್ಷಣ ಮಾಡುವರು ದೂಷಣೆ. ಇಂಥವರ ಬಾಯಲ್ಲಿ ಉಡಿ ಒಯ್ಯದೇ ಬಿಡುವನೇ ನಮ್ಮ ಬಸವಪ್ರಿಯ ಮುರುಘರಾಜೇಂದ್ರ. ನೋಡಿ, ಈ ಜಗತ್ತಿನಲ್ಲಿ, ಈ ಸಮಾಜದೊಳಗೆ ನಮಗೆ ಯಾರಿಂದಾದರೂ ಕೆಲಸ ಆಗ್ತಿದ್ದಂದ್ರೆ ಬೇಕೆಂದಾಗ ದೊಡ್ಡವರ ಮಾಡಿ ಅವರನ್ನು ದೊಡ್ಡದಾಗಿ ಹೊಗಳ್ತೀವಿ. ಅವರಿಂದ ಕೆಲಸ ಆಯ್ತಾ, ಬೇಡವೆಂದಾಗ ಕಂದಕಕ್ಕೆ ದೂಡಿ, ದೂರ ನಿಂತು ನಗುವರು ನೋಡಿ. ಕೆಲಸ ಮುಗಿದ ಮೇಲೆ ಆತ ಕೆಲಸ ಮಾಡಿದ್ದಾನೆ ಅನ್ನುವಂತಹ ಉಪಕಾರ ಸ್ಮರಣೆಯನ್ನು ಮರೆತು ಬಿಡ್ತೀವಿ ನಾವು. ಎದುರಿಗೆ ಕಂಡಾಗ ಕುಶಲ ಸಂಭಾಷಣೆ. ಓಹೋ, ಎದುರಿಗೆ ಬಂದ ತಕ್ಷಣ ಬರ್ರಿ ಗೌಡ್ರ, ಬರ್ರಿ ಸಾಹೇಬ್ರ, ಬರ್ರಿ ಸರ, ಬರ್ರಿ ಸೌಕಾರ ಅಂತಹ ದೊಡ್ಡ ದೊಡ್ಡ ಮಾತುಗಳನ್ನು ಬಳಸಿ ಮಾತಾಡ್ತೀವಿ. ಮರೆಯಾದ ತಕ್ಷಣ ಮಾಡುವರು ದೂಷಣೆ. ಮರೆಯಾದ ಮೇಲೆ ಇವನೇನು ದೊಡ್ಡ ಸೌಕಾರ ಬಿಡು, ಅವನೇನು ದೊಡ್ಡ ಗೌಡ ಬಿಡು. ಇಂಥವರ ಬಾಯಲ್ಲಿ ಉಡಿ ಒಯ್ಯದೇ ಬಿಡುವನೇ ನಮ್ಮ ಬಸವಪ್ರಿಯ ಮುರುಘರಾಜೇಂದ್ರ. ಅದಕ್ಕೆ ಈ ವಚನದಂಗೆ ಈ ಜಗತ್ತಿನೊಳಗೆ ಯಾರನ್ನು ನಂಬಬೇಕೋ ಯಾರನ್ನು ಬಿಡಬೇಕೋ ಗೊತ್ತಾಗೋದಿಲ್ಲ. ಯಾರು ನಮ್ಮವರು ಅಂತ ಅಂದಿರ್ತೀವಿ, ನಮ್ಮ ಮುಂದೆ ಹೊಗಳ್ತಾರ, ನಮ್ಮ ಹಿಂದೆ ಬೈತಾರ. ಹೀಗಾಗಿ ನಾವು ಯಾರನ್ನು ನಂಬದೆ ನಮ್ಮನ್ನು ನಾವು ನಂಬಿಕೊಂಡು ಚೆನ್ನಾಗಿ ಬದುಕಿದರೆ, ಅದು ಧರ್ಮದ ಮಾರ್ಗದಲ್ಲಿ, ಪ್ರಾಮಾಣಿಕ ಮಾರ್ಗದಲ್ಲಿ ಬದುಕಿದರೆ ಸಾಕೆನ್ನುವ ಭಾವವೇ ಈ ವಚನದ್ದಾಗಿದೆ.